ಎಳೆದಾಡಿ ಮೈಯೆಲ್ಲ ಇದಾಗಿತ್ತು, ಒಳಪೆಟ್ಟಾಗಿರೋ ಎಳೆದಾಡಿ ಗುಂಜಾಡಿ ತಗೊಂಡ್ಬಿಟ್ಟಣ್ಣ ಅಂತಲ್ಲಿ ಹಿಂಗಾಗಿತ್ತು. ಮುಂದಕ್ಕೆ ಹಿಂಗೆ ಪಚ್ಚರ ದಬ್ಬಿಬಿಟ್ಟಣ್ರಿ. ಹಿಂಗೆ ದಬ್ಬಿದಾಗ ಈಗ ಇಲ್ಲಿ ಕುತ್ತಿ ಗಿಡಕ್ಕಂತ ಕಳಿಸಿ ಹಿಂಗೆ ಹೇಳ್ಕೊಂಡು ದರ ಎಳೆದ್ಬಿಟ್ಟಣ್ಣ. ಅದು ಇಲ್ಲೊಂದು ಸ್ವಲ್ಪ ಆಗೈತ್ರಿ ಇಂತಲ್ಲಿ ಬ್ಯಾನ್ ಆಗೈತೆ ಅಂತಲ್ಲಿ ಇಂತಲ್ಲಿ ಸ್ವಲ್ಪ ಕುತ್ತಿ ಗಿಡದ ದರ ಎಳ್ಕೊಂಬಂದು ಆಫೀಸ್ ತಗೊಳಕಂದಾಗ್ಯಾನ ಬಿಡ್ರಿ ಸರ್, ಬಿಡ್ರಿ ಅಂತಂದ್ರೆ ಕೇಳಬೇಡ್ರಿ. ಬಿಡ್ರಿ ಅಂದ್ರೆ ಇಲ್ಲಿ ನಮ್ಮ ಗಾಳಿಗೆ ಯಾಕೆ ಸಾಯ್ತಿ ನೀನು ಅಂತಂದು ನನ್ನ ಜಬರ್ಸ್ತಾನ್ರಿ. ಇಲ್ಲರಿ ನಾವು ಸಾಯ್ತಿ ಉಳಿಯಲ್ಲ, ನಮಗೆ ನ್ಯಾಯ ಸಿಗಬೇಕು ನಮಗೆ ಅಂತಂದು ನಾವು ಕರ್ಕೊಂಡೋಗಿ ತನ್ನ ರೂಮ್ನ ಹೋಗೋ ಎಲ್ಲ ನಮ್ಮ ಗಾಡಿಗೆ ಯಾಕೆ ಸಾಯ್ತೀನಿ ಅಂತಂದನ್ರಿ. ಮತ್ತೆ ಅದು ಅರ್ಥ ಆಗಲ್ಲನ್ರಿ ಸರ್, ನಮ್ಮ ಗಾಡಿ ಯಾಕೆ ಸಾಯ್ತೀನಿ ಒಬ್ರು ಗಾಡಿ ಸಾಯ ಅಂತ ಅರ್ಥ ಆದ್ರಿ. ಹಿಂಗೆ ಕೂತ್ಗಿಡದ ಜಳಕಂದು ದರ ಬಂದಾಗ ಸ್ವಲ್ಪ ಇಲ್ಲಿ ಅಷ್ಟೋ ಸ್ವಲ್ಪ ಉಳ್ಕೊಂಬತ್ತೆ ಇಂಥಲ್ಲಿ ಬ್ಯಾನ್ ಆಗೈತೆ ಅಂತ ಪಕ್ಕಿಗೆ ಬ್ಯಾನ್ ಆಗೈತೆ ರೀ. ಇದ್ರೊಳಗೆ ಬರತ್ತ ಒಂದು ಏನು ರೀ ಕೈ ಹಿಡ್ದಿಂಗೆ ಎಳ್ಕೊಂತ ನಿಂಗೆ ದರ ತಳಕಂತ ಚೂರು ಮಾಡ್ಯಾನ. ಇಲ್ಲಿ ಈ ಕೈ ಇಲ್ಲಿ ಈಗ ಇವರು 1 ವರ್ಷದಿಂದ ವೇತನ ಕೊಟ್ಟಿದ್ದಾರೆ ಇವರಿಗೆ. ಈಗ ಮತ್ತೆ ಮುಂದೆ ಯಾಕೆ ಕೊಡಲಿಲ್ಲ? ಈಗ ಅದನ್ನು ಕಂಟಿನ್ಯೂ ಮಾಡ್ಬೋದಿತ್ತಲ್ಲ. ಅದು 2.5 ಸಾವಿರ ದೊಡ್ಡ ಅಮೌಂಟಾ ನಿಮ್ಗೆ ಏನಾದರೂ? ಅದು ನೀವೇನು ಕೈಲೇ ಕೊಡ್ತೀರಾ? ಬರ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಏನಿದೆ, ತಿಂಗಳ ಮೊದಲು 6ನೇ ತಾರೀಕು ಒಳಗೆ ಅವ್ರಿಗೆ ಸಂಬಳ ಕೊಡ್ಬೇಕಂತಿದೆ. ನೀವು 2.5 ಸಾವಿರ ರೂಪಾಯಿ ಕೊಡೋಕ್ಕಾಗಿಲ್ಲ ಅಂದರೆ ನಾನು ಭಾಳ ಇದನ್ನು ಖಂಡನೀಯ. ಆಮೇಲೆ ಇವರು ಗುಲಾಮರ ಥರ ದುಡಿಸ್ಕೊಂಡ ಪದ್ಧತಿನೂ ಏಕೃತ್ಯ ಅಂತ ನಾನು ಹೇಳಿ ನನ್ನ ಮಾದಿಗೆ ದಂಡೂರು ಕಾರ್ಯಾಧ್ಯಕ್ಷ ಶಾಣಪ್ಪ ಅಡಿಗೆರತ್ನ ಅಂತೇಳಿ MLPS. ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗಿದೆ. ಅವರಿಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಅತ್ಯಂತ ಇಲ್ಲಿ ಕಾಟಿ ತಾಲೂಕಿನಾಗ ಅವ್ರಿಗೆ ಏನೋ ನ್ಯಾಯ ಸಿಗಲಿಲ್ಲ ಅಂದ್ರೆ ಧರಣಿ ಮಾತ್ರ ನಾನು ಅತ್ಯಂತ ಕಾಟಿ ತಾಲೂಕಿನ ಮಾದಿಗೆ ದಂಡೂರಿಲ್ಲ ಯಾರು ಮಾತೇಳಿ ನಮ್ಮ ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.